ಹಾಯ್ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಕಪಲ್ಸ್ ಫೋಟೋಶೂಟ್ಸ್ ನಡೀತಾ ಇತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಫ್ಯಾಮಿಲಿ ಮೆಂಬರ್ಸು ಕೂಡ ಒಬ್ರೊಬ್ಬರನ್ನೇ ಹಾಡಾಕ್ತಾಯಿದ್ರು. ನಾನು ತುಂಬಾ ಬ್ಯುಸಿ ಆಗೋಗಿದ್ದೆ, ವ್ಲಾಗೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಹೇಗೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಕೇಕ್ ಕಟಿಂಗ್ ನಡೀತಾ ಇತ್ತು. ಬರ್ಡೇ ಗರ್ಲ್ ಮಾತ್ರ ತುಂಬಾ ಖುಷಿಯಾಗಿದ್ಲು. ಅವಳು ಕ್ಯೂಟ್ ಎಕ್ಸ್ಪ್ರೆಷನ್ ನೋಡೋಕ್ಕಾದರೂ ಈ ಒಂದು ವ್ಲಾಗ್ನ ಫುಲ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನಾವು ಎಷ್ಟೊಂದು ಜನ ಅಲ್ಲಿ ನಿಂತಿದ್ವಿ, ಆದರೆ ಅವಳು ಎದ್ರುಕೊಳ್ತಾನೆ ಇರಲಿಲ್ಲ. ತುಂಬಾ ಖುಷಿಯಾಗಿದ್ಲು. ಅವಳು ತುಂಬಾ ಕ್ಯೂಟಾಗಿ ಎಕ್ಸ್ಪ್ರೆಷನ್ನ ಕೊಡ್ತಾ ಇದ್ಲು. ಅವಳಿಗೆ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ತುಂಬಾ ಇಷ್ಟ. ಅವರು ಕೂಡ ಕೇಕ್ನ ತೊಗೊಂಡು ಬಂದಿದ್ರು. ಆ್ಯಕ್ಚುಲಿ ಈ ಬರ್ಡೇ ವ್ಲಾಗ್ನ ನಾನು ಬೇರೆ ಥರನೇ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕಂತಂದರೆ ಒಂದು ಮನೆಯಲ್ಲಿ ಡೆಕೋರೇಷನ್ನ ಮಾಡ್ಕೊತಾ ಇದ್ವಿ, ಇನ್ನೊಂದು ಮನೆಯಲ್ಲಿ ಅಡುಗೆನ ಪ್ರಿಪೇರ್ ಮಾಡ್ಕೊತಾ ಇದ್ರು ಅಮ್ಮ ಮತ್ತು ಅಕ್ಕ. ಎರಡು ಕಡೆನೂ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ, ಈ ಒಂದು ವ್ಲಾಗರು ಹೇಗೂ ಮಾಡಿಕೊಂಡೆ. ಬಟ್ ಅದು ಸ್ವಲ್ಪ ಬೇಜಾರು. ಇಟ್ಸ್ ಓಕೆ, ಪರವಾಗಿಲ್ಲ. ಈ ಕಡೆ ಇವಳಿಗೆ ಫೋಟೋಗೆ ಪೋಸ್ನ ಕೊಡಿಸ್ತಾಯಿದ್ರು. ಅವಳು ಪೋಸ್ ಕೊಡ್ತಾ ಇರಲಿಲ್ಲ, ಕೇಕ್ ಕಟ್ ಮಾಡೋದ್ರಲ್ಲಿ ಬ್ಯುಸಿ ಆಗೋಗಿದ್ಲು. ನಾನು ಮತ್ತು ಅಮ್ಮ ಕೇಕ್ನ ತಿನ್ನಿಸ್ತಾ ಇದ್ದೀವಿ. ಅವಳಿಗೆ ಕೇಕ್ ಅಂದರೆ ತುಂಬ ಇಷ್ಟ, ಆದರೆ ನಾವು ಜಾಸ್ತಿ ಕೊಡಲಿಲ್ಲ ಅವಳಿಗೆ. ನನ್ನ ಮತ್ತು ಅಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟನ್ನ ಕೂಡ ಕೊಟ್ವಿ. ಅದು ಫೋಟೋ ಫ್ರೇಮ್ ಆಗಿತ್ತು. ಹಾಗೆ ನನ್ನ ತಂಗಿನೂ ಕೂಡ ಪಾಪುಗೆ ಗಿಫ್ಟನ್ನ ತೊಗೊಂಡು ಬಂದಿದ್ಲು. ನಮಗದ್ರಲ್ಲಿ ಏನಿದೆ ಅಂತ ಗೊತ್ತಿರಲಿಲ್ಲ, ತುಂಬಾ ಎಕ್ಸೈಟ್ಮೆಂಟಲ್ಲಿದ್ವಿ ಏನಿರ್ಬೋದು ಅಂತ. ಅದು ಸಿಲ್ವರ್ ರಿಂಗ್ ಆಗಿತ್ತು. ಪಾಪುಗೆ ಸಿಲ್ವರ್ ರಿಂಗ್ನ ತೊಗೊಂಡು ಬಂದಿದ್ಲು. ಅವಳ ಕೈಗೆ ಸ್ವಲ್ಪ ಲೂಸ್ ಇತ್ತು, ಅದು ಆಗ್ತಾ ಇರಲಿಲ್ಲ. ಬಟ್ ಇಟ್ಸ್ ಓಕೆ. ಥ್ಯಾಂಕ್ ಯು ಸಹನಾ. ಎಲ್ರಿಗೂ ಕೂಡ ಮಾಮ ಮತ್ತು ಬಾವ ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಬರ್ತ್ಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ, ಗ್ರೇವಿ ಹಾಗೆ ಕಬಾಬ್ನ ಕೂಡ ಮಾಡಿದ್ವಿ. ಹಾಗೆ ಫ್ಯಾಮಿಲಿ ಜೊತೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಈ ಒಂದು ಬ್ಯೂಟಿಫುಲ್ ಡೇನ ಎಂಡ್ ಮಾಡಿದ್ವಿ. ಹಾಗೆ ಯಾರೆಲ್ಲ ಬರ್ತ್ಡೇಗೆ ಬಂದಿದ್ರಿ, ಹಾಗೆ ಯಾರೆಲ್ಲ ಬರ್ತ್ಡೇಗೆ ವಿಶ್ ಮಾಡಿದ್ರಿ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ಬರ್ತ್ಡೇ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.